ಎಲ್ಲವೂ ಕೂಡ ಬೀಜಕ್ಕೆ ಬಿಟ್ಟಿರುವಂಥದ್ದು. ಇದ್ರ ಕಾಸರಗೋಡು ಲೋಕಲ್ ಅನ್ನುವಂಥ ವೆರೈಟಿ ಇದು. ಇದು ತುಂಬ ಚೆನ್ನಾಗಿರ್ತದೆ ಮತ್ತು ಟೇಸ್ಟ್ ಬೀಟ್ರೋಟ್ ಟೈಪಲ್ಲಿ ಆಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದು ಬಿಳಿ ಸುಂದರಿ ಅಂತೇಳಿ, ಬಿಳಿ ಹರಿವೆ ನೋಡಿ. ಈ ರೀತಿ ಹರಿವೆ ನಮ್ಮ ಕರಾವಳಿಯಲ್ಲಿ ಮಾತ್ರ ಇದಾಗಿರೋದು. ಇದೆಲ್ಲ ಅವರೇ ಬೇರೆ ಬೇರೆ ವೆರೈಟಿ ಅವರೆಗಳು ಇದೆಲ್ಲ ಕೂಡ. ಟೊಮೆಟೊ ಹಾಕಿದ್ದೇವೆ, ಅದು ಇದಕ್ಕೆ ಚೆರಿ ಟೊಮೆಟೊ ಅಂತ ಹೇಳಿ ಸಣ್ಣ ಸಣ್ಣದಾಗಿ ನಾಟಿ ವೆರೈಟಿ ಎಲ್ಲ ಆಗೋದು. ಇದಕ್ಕೆ ಮುಸುಕಿನ ಬದನೆ ಅಂತ ಹೇಳೋದು. ಏನಿದಕ್ಕೆ ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಇದ್ರದ್ದು ಸಣ್ಣದು ನೋಡಿ, ನಾರ್ಮಲ್ ಆಗಿ ಇದ್ರ ಸೈಡ್ ಅಲ್ಲಿ ನೋಡಿ, ಇದು ಸಣ್ಣ ಸಣ್ಣದು ಇರ್ತದೆ, ಕಾಯಿ ಬಿಡ್ತಾ ಇದೆ ನೋಡಿ, ಹೊಸ್ತು ಹೂವು ಎಲ್ಲ ಇದೆ. ಇದು ತುಂಬಾ ದೊಡ್ಡದು ನೋಡಿ, ನೋಡಿ ಇದು ಚಿಗುರು ಬಂದಿರೋದು ನೋಡಿ, ಜಪಾನ್ ಮೆಣಸು ಅಂತ ಹೇಳಿ. ಇದು ಸ್ಟ್ರೈಟ್ ಇದೆ ನೋಡಿ, ಎಲ್ಲ ಮೇಲಕ್ಕೆ ನೋಡ್ತಾ ಇದೆ. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫಾರ್ಮ್ ಅಲ್ಲಿರುವ ಎಲ್ಲ ಕೃಷಿಗಳ ಬಗ್ಗೆ ಡಿಟೇಲ್ಡ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಬೇಕು ಸರ್. ನಾವು ಇದರಲ್ಲಿ ಒಟ್ಟು ಒಂದು 5-6 ಪಾರ್ಟ್ಗಳಿದೆ ನಮ್ಮ ತರಕಾರಿ ತೋಟದಲ್ಲಿ. ಅದೆಲ್ಲವೂ ಕೂಡ ಸಿಟಿ ಜನರಿಗೋಸ್ಕರ ಮಾಡ್ಲಿಕ್ಕೋಸ್ಕರ ಮಾಡಿರುವಂಥದ್ದು. ಯಾಕೆಂದ್ರೆ ನಾವು ಹಳ್ಳಿಗಳಲ್ಲಿ ತುಂಬ ಜಮೀನುಗಳಿರ್ತದೆ, ನಾವು ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಆದರೆ ಸಿಟಿ ಜನರಿಗೆ ಅವರಿಗೆ ಲಿಮಿಟೆಡ್ ಇರ್ತದೆ, ಆಪ್ಷನ್ ತುಂಬ ಕಡಿಮೆ ಇರ್ತದೆ. ಆ ಜಾಗದಲ್ಲಿ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಾ ಇರೋದು. ನೋಡಿ ಸರ್, ಇದನ್ನೊಂದು ತೋರಿಸಿ ನೋಡಿ. ಈ ಸೆಟ್ ಇದೆಲ್ಲ ನಿಮಗೆ ಈ ದಾರಿಯಲ್ಲಿ ಪ್ರತಿ ಮನೆಗೆ ಬರಬೇಕಾದ್ರೂ ಕೂಡ ನಿಮ್ಮ ಮನೆ ಎದುರುಗಡೆಗೆ ಒಂದು ಹೂವಿನ ತೋಟನ ಅಥವಾ ಇನ್ಯಾವುದೋ ಬೇಲಿನ ಇಂಥದ್ದೆಲ್ಲ ಮಾಡಿರ್ತೀವಿ. ಈ ಬೇಲಿಯನ್ನು ತರಕಾರಿ ತೋಟವನ್ನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನುವಂಥದ್ದನ್ನು ನಾನಿಲ್ಲಿ ತೋರಿಸುವಂಥದ್ದು. ನೋಡಿ, ಇದು ಎಕ್ಕಮಾಲೆಯ ಎಲೆ. ಇದು ನಿಮಗೆ ಗೊತ್ತಿರ್ಬೋದು. ಇದು ನಿಮಗೆ ಇದು ಮನೆ ಎದುರುಗಡೆ ಒಳ್ಳೇದು, ಹಾಗೆ ತುಂಬ ಇದರ ಬಗ್ಗೆ ಎಲ್ಲ ಇದೆ. ಅದು ನಮಗೆ ಸ್ಪಿರಿಚುವಲ್ ಆಗಿರುವಂಥ ಸಬ್ಜೆಕ್ಟ್ ಬೇಕಾಗಿಲ್ಲ. ಆದರೆ ನಾನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಇದರ ಎಲೆಯನ್ನು ನೀವು ದನದ ಸೆಗಣಿ ಮತ್ತು ಮೂತ್ರದೊಟ್ಟಿಗೆ 1 ವಾರ ಕೊಳಿಸಿದ್ರೆ, ಒಂದು ಇಮ್ಯುನಿಟಿ ಪವರ್, ಗಿಡಗಳಿಗೆ ರೋಗವನ್ನು ತಡೆಯುವಂಥ ಕೆಪಾಸಿಟಿ, ಅದರ ಜೊತೆ ಒಳ್ಳೆ ಯೂರಿಯಾ ಮತ್ತು ಗೊಬ್ಬರ, ಇದೆರಡು ಇದರಲ್ಲಿ ಇದು ಸಿಗತ್ತೆ. ನಾವು ನೆಟ್ಟಿರುವಂಥದ್ದು ಮನೆಗೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ, ಆದರೆ ಉಪಯೋಗ ಆಗ್ತಿರುವಂಥದ್ದು ಈ ಕಾರಣಕ್ಕೋಸ್ಕರ. ಇದರ ಮಧ್ಯದಲ್ಲಿ ಈ ಸೈಡಲ್ಲಿ ನೋಡಿ, ಇದೆಲ್ಲವೂ ಕೂಡ ನಾನು ಇದನ್ನು ತೋರಿಸ್ತಿರೋದು ಏನು ಅಂತ ಹೇಳಿದ್ರೆ, ಇದು ಪ್ರತಿಯೊಬ್ಬರು ಕೈತೋಟದಲ್ಲಿ ಇರಬೇಕಾದ ಸಣ್ಣ ಸಣ್ಣ ಕಂಪೌಂಡ್ಗಳು. ಇದನ್ನು ಬೇರೆ ಬೇರೆ ವೆರೈಟಿ ಕಂಪೌಂಡ್ಗಳಿದೆ. ಈ ವೆರೈಟಿ ಏನು ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಇಟ್ಟಿಗೆ ಮತ್ತು ಕೆಂಪು ಕಲ್ಲುಗಳು, ಸಿಮೆಂಟ್, ಓಲೋ ಬ್ಲಾಕ್ಗಳು ಎಲ್ಲ ಬರೋದಕ್ಕಿಂತ ಮೊದಲು ಇದನ್ನೇ ಮಾಡ್ತಾಯಿದ್ರು. ಅಂದರೆ ತುಂಬ ಕಡಿಮೆ ಖರ್ಚೆಲ್ಲ ಆಗ್ತಾಯಿತ್ತು. ಮಣ್ಣಲ್ಲಿ ಮಾಡುವಂಥದ್ದು. ಒಂದಿನಕ್ಕಿಂತ ಮೊದಲು ಮಣ್ಣನ್ನು ರೆಡಿ ಮಾಡಿ ಅದನ್ನು ಹುಳಿ ಬರೆಸಿ ಇದನ್ನು ನಾವು ಮಾಡ್ತಾಯಿದ್ವಿ. ಇದರ ಮಧ್ಯದಲ್ಲಿ ನೋಡಿ, ಇದು ಪೂರ್ತಿ ಇಲ್ಲಿ ಬೇಲಿ ಟೈಪಲ್ಲಿ ಹಾಕಿದ್ದೇವೆ. ಇದರಲ್ಲಿ ಒಂದು 4-5 ವೆರೈಟಿಯ ಅವರೆ ಇದೆ ನೋಡಿ. ಈ ಎಲೆಯನ್ನು ತೋರಿಸಿ, ಇದೊಂದು ವೆರೈಟಿಯ ಅವರೆ. ಇದು ತುಂಬ ಸಣ್ಣದು ಬರುತ್ತೆ ನೋಡಿ, ಇದು ದೊಡ್ಡದು ಬರುತ್ತೆ. ಯಾವುದೇ ಈ 3 ಎಲೆ ಇದೆ ಅಲ್ಲ, ಇದು ಸಾರಜನಕ ಫಿಕ್ಸ್ ಮಾಡುತ್ತೆ. ಇದು ಅಂದರೆ 3 ಎಲೆ ಇರುವಂಥ ಯಾವುದೇ ಗಿಡಗಳು ನೀವು ಸಾರಜನಕ ಫಿಕ್ಸ್ ಮಾಡುತ್ತೆ ನೋಡಿ. ಇದು ಗ್ಲಿರಿಸೀಡಿಯಾ. ಇದರಲ್ಲಿ ನೋಡಿ, ಕೊನೆಯಲ್ಲಿ ಹೀಗೆ 3 ಇರ್ತದೆ. ಹೀಗೆ ಇದೆಲ್ಲವೂ ಕೂಡ ಸಾರಜನಕ ಫಿಕ್ಸ್ ಮಾಡೋ ಕೆಪಾಸಿಟಿ ಇರ್ತದೆ. ಮತ್ತು ಅದರಲ್ಲಿ ಎಲ್ಲದರಲ್ಲೂ ಕೂಡ ದ್ವಿದಳ ಧಾನ್ಯ ಬರ್ತದೆ. ಧಾನ್ಯ ಇದ್ರೆ 2ನೇ ಕೆಟಗರಿ ಬರ್ತದೆ. ಹಾಗೆ ಈ ರೀತಿ ಬೇಲಿ ಮಾಡಿದಾಗ ಇದರಲ್ಲಿ ಕಂಟಿನ್ಯೂ ಆಗಿ ಇದನ್ನೆಲ್ಲ ಹಾಕಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ನೋಡಿ. ಇಲ್ಲಿ ಇದೆಲ್ಲ ಬೇಲಿಗಳಲ್ಲಿ ನೋಡಿ, ಇಲ್ಲಿ ಸೋರೆಕಾಯಿ ಇದೆ, ಅದರ ಜೊತೆ ಇಲ್ಲೊಂದು ನೋಡಿ, ಇದು ಅಲಸಂಡೆ ನೋಡಿ. ನಾನು ಹೇಳಿದೆ ಅಲಸಂಡೆ ಒಳ್ಳೆ 3 ಎಲೆ ಇರುವಂಥದ್ದು. ಅದಾದ್ಮೇಲೆ ಇದೊಂದು ವೆರೈಟಿ ಅವರೆ. ಒಟ್ಟು 4-5 ವೆರೈಟಿ ಅವರೆಯನ್ನು ನಾನು ಈ ಸೆಟಪ್ ಅಲ್ಲಿ ತೋರಿಸ್ಬೋದು. ಇದು ಯಾರಿಗೆ ಬೇಕಾದರೂ ತುಂಬ ಸುಲಭದಲ್ಲಿ ಮಾಡಬೇಕಾದಂಥ ಒಂದು ಸಿಸ್ಟಮು. ಇದಕ್ಕೆ ಎಕ್ಸ್ಟ್ರಾ ಜಾಗ ಯಾವುದು ಬೇಕಾಗಿಲ್ಲ ಅನ್ನುವಂಥದ್ದು ನಾನು ಇದನ್ನು ತೋರಿಸ್ತಿರುವಂಥದ್ದು. ನಿಮ್ಮ ಮನೆಯ ಪಕ್ಕದಲ್ಲಿ ಮನೆಗೆ ಹೋಗುವಾಗ ಎಂಟ್ರಿಗೆಯನ್ನು ನೀವು ಬೇಲಿ ಇಟ್ಟಿರ್ತೀರಿ. ಆ ಬೇಲಿಯಲ್ಲೇ ಈ ರೀತಿಯ ಬಳ್ಳಿಗಳನ್ನೆಲ್ಲ ಬೆಳಿಬೋದು. ಹಸಿರು, ಸುಂದರತೆ, ಅದರೊಟ್ಟಿಗೆ ಸಾವಯವವಾಗಿರುವಂಥ ಆಹಾರ, ರೋಗ ಮುಕ್ತವಾಗಿರುವಂಥ ತರಕಾರಿಗಳು ಎಲ್ಲವೂ ಕೂಡ ಇದರಲ್ಲಿ ನಮಗೆಲ್ಲರಿಗೂ ಕೂಡ ಸಿಗುತ್ತೆ. ಇದರ ಒಳಗಡೆಗೆ ಒಂದು 2 ಸೆನ್ಸ್ ಜಾಗ ಇರ್ಬೋದು. 2 ಸೆಂಟ್ ಜಾಗ ತುಂಬ ಜನರ ಮನೆ ಪಕ್ಕದಲ್ಲಿ ಇರ್ತದೆ. ಅದರಲ್ಲಿ ವೇಸ್ಟ್ ಡಬ್ಬಗಳನ್ನು ಇನ್ನೇನೋ ಹಾಕಿರ್ತೇವೆ ನಾವು. ಅದರಲ್ಲಿ ಬೇರೆ ಬೇರೆ ವಿಧದ ವೆರೈಟಿಯ ಹರಿವೆಗಳನ್ನು ನಾವು ನೆಟ್ಟಿದ್ದೇವೆ. ಇದೊಂದು ವೆರೈಟಿ ಹರಿವೆ ನೋಡಿ, ಇದೆಲ್ಲವೂ ಕೂಡ ಬೀಜಕ್ಕೆ ಬಿಟ್ಟಿರುವಂಥದ್ದು. ಇದ್ರ ಕಾಸರಗೋಡು ಲೋಕಲ್ ಅನ್ನುವಂಥ ವೆರೈಟಿ ಇದು. ಇದು ತುಂಬ ಚೆನ್ನಾಗಿರ್ತದೆ ಮತ್ತು ಟೇಸ್ಟ್ ಬೀಟ್ರೋಟ್ ಟೈಪಲ್ಲಿ ಆಗ್ತದೆ ನೋಡಿ. ಸರ್, ಸ್ವಲ್ಪ ಹಿಂದ್ಗಡೆ ತಿರುಗಿಸಿ ನೋಡಿ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದು ಬಿಳಿ ಸುಂದರಿ ಅಂತ ಹೇಳಿ, ಬಿಳಿ ಹರಿವೆ ನೋಡಿ. ಈ ರೀತಿ ಹರಿವೆ ನಮ್ಮ ಕರಾವಳಿಯಲ್ಲಿ ಮಾತ್ರ ಇರುವಂಥದ್ದು. ಅಂದರೆ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಮಾತ್ರ ಈ ರೀತಿಯ ವೆರೈಟಿಗಳು ಇರುವಂಥದ್ದು. ನೀವು ಬಯಲುಸೀಮೆ ಕಡೆಗೆಲ್ಲ ಹೋದರೆ ಈ ರೀತಿಯ ವೆರೈಟಿಗಳು ಯಾವುದು ಕೂಡ ನಿಮಗೆ ಸಿಗುವುದಿಲ್ಲ. ಅದಾದಮೇಲೆ ಇಲ್ಲೊಂದು ವೆರೈಟಿ ನೋಡಿ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೆಸರುಗಳಿಗೆ ಕರೀತಾರೆ. ಉಡುಪಿ ಕಡೆ ಮಟ್ಟು ಹರಿವೆ ಅಂತೇಳಿ ಕರೀತಾರೆ. ನಿಮ್ಮ ಕಡೆ ಏನೋ ಒಂದು ಹೆಸರಿದೆ, ಪುತ್ತೂರು ಕಡೆಗೆ ಇದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇದು ತುಂಬ ಸ್ಮೂತು, ತುಂಬ ಚೆನ್ನಾಗಿರ್ತದೆ. ದಂಡು
ತುಂಬ ಸ್ಮೂತ್ ಆಗಿರ್ತದೆ. ಅದರಲ್ಲಿ ಇದು ಬೇರೆ ವೆರೈಟಿ ಹರಿವೆ ನೋಡಿ, ಇದೊಂದು ಬೇರೆ ವೆರೈಟಿ. ಹಸಿರಲ್ಲೇ ನೋಡಿ, ಇದೊಂದು ಕಲರ್ ನೋಡಿ. ಹೌದು ನೋಡಿ ನೋಡಿ ಸರ್, ಇಲ್ಲಿ ನೋಡಿ ಹಸಿರಲ್ಲಿ ಎರಡರಲ್ಲಿ ನೋಡಿ, ಒಂದು ಲೈಟ್, ಒಂದು ಫುಲ್ ಲೈಟ್ ಇದೆ, ಒಂದು ಡಾರ್ಕ್ ಗ್ರೀನ್ ಟೈಪ್ ಅಲ್ಲಿ ಆಗಿದೆ. ಇದು ಈ ರೀತಿಯ ಹರಿವೆಗಳು ಒಂದು 8-10 ವೆರೈಟಿ ಹರಿವೆಗಳಿದೆ. ಮುಂದಕ್ಕೆ ನಾನು ತೋರಿಸಿ ಹೋಗ್ತೇನೆ. ನೋಡಿ ಇದೊಂದು ವೆರೈಟಿ ನೋಡಿ, ಇದು ಫಾರಿನ್ ತರಕಾರಿ. ಇದಕ್ಕೆ ಜುಕಿನಿ ಅಂತ ಹೇಳುವಂಥದ್ದು. ನೀವು ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಫೋಟೋ ಸಿಗತ್ತೆ, ಅದನ್ನು ತೋರಿಸಿ. ಸಲಾಡ್ಗೆಲ್ಲ ಉಪಯೋಗ ಮಾಡ್ತಾರೆ. ನೋಡ್ಲಿಕ್ಕೆ ಮುಳ್ಳು ಸೌತೆ ರೀತಿಯಲ್ಲಿ ಇರ್ತದೆ, ಆದರೆ ಕುಂಬಳಕಾಯಿಯ ಕೆಟಗರಿಗೆ, ಅಂದ್ರೆ ಸಿಹಿ ಕುಂಬಳ, ಕೆಂಬುಡೆಯ ಕೆಟಗರಿಗೆ ಸೇರಿರುವಂಥದ್ದು. ಇದು ಬಳ್ಳಿ ಹೋಗಲ್ಲ ಕೆಂಬುಡೆಯಾಗಿ ಉದ್ದುದ್ದಕ್ಕೆ, ಇದು ಅಲ್ಲೇ ಆಗ್ತದೆ. ಈಗ ಸಣ್ಣ ಹೂವಾಗ್ಲಿ ಶುರುವಾಗಿದೆ. ಇಲ್ಲಿ ಸೌತ್ ಕೇಂದ್ರದಲ್ಲೂ ಕೂಡ ಆಗ್ತದೆ. ನಮ್ಮ ಸ್ನೇಹಿತರು ಒಬ್ರು ಡಾಕ್ಟರ್ ಉಡುಪಿಯವರು, ಅವ್ರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ಇದು ಸಿಹಿ ಕುಂಬಳ. ಈ ಬೇಲಿ ನಾನು ಅಲ್ಲಿ ತೋರಿಸ್ತಾ, ಆ ಬೇಲಿಯನ್ನು ಇಲ್ಲಿ ಬಾರ್ಡರ್ ಅನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೇನೆ. ಇದರಲ್ಲಿ ಸೊರೆ ಇದೆ, ಇದರಲ್ಲಿ ಅಲಸಂಡೆ ಇದೆ, ಇದರಲ್ಲಿ ಹೀರೆ ಇದೆ, ಬೇರೆ ಬೇರೆ ವೆರೈಟಿಗಳಿದೆ. ಅದೆಲ್ಲವೂ ಕೂಡ ಮಲ್ಟಿ ಲೆವೆಲ್ ಅಂತೇಳಿ, ಅಂದ್ರೆ ಒಂದೇ ಜಾಗದಲ್ಲಿ ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ಮಾಡುವಂತ ಸಿಸ್ಟಮ್ ಇದು. ಇದು ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಕಮ್ಮಿ. ಇದು ನಾವೆಲ್ಲರೂ ಕೂಡ ಒಂದು ವೆರೈಟಿಯನ್ನು ಮಾಡುವಂಥದ್ದು, ಆದ್ರೆ ಇಲ್ಲಿ ತುಂಬಾ ವೆರೈಟಿಗಳಿರ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹರಿವೆನ ಓಪನ್ ಮಾಡೋದಲ್ಲ, ಈ ಹರಿವೆ ತೆಗಿತಿದ್ದಾಗ ಈ ಬದನೆ ಆಕ್ಟಿವ್ ಆಗುತ್ತೆ ನೋಡಿ, ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ. ಅದಾದ್ಮೇಲೆ ಈ ಕಡೆನೇ ಇದೆ ನೋಡಿ, ಇಲ್ಲಿ ಒಂದಾದ್ಮೇಲೆ ಒಂದು ಬೆಳೀತಾ ಇರುವಂತ ಒಂದು ಸಿಸ್ಟಮ್ಸ್ಗಳಿದು ನೋಡಿ. ಇದರಲ್ಲಿ ಇದನ್ನು ನೋಡಿ, ಇದು ಅಡಿಕೆ ನೋಡಿ, ಇದು ತುಂಬಾ ಹಸಿರಾಗಿದೆ. ಹೊರಗಡೆ ಇದಕ್ಕೆ ಅಷ್ಟು ಹಸಿರಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಯಾವ ಕೈತೋಟಕ್ಕೆ ಗೊಬ್ಬರ ಆಗ್ತದೆ ಅದು ಕೂಡ ಇಂಡೈರೆಕ್ಟ್ ಆಗಿ ಅಡಿಕೆಗೆ ಸಿಗ್ತದೆ. ಇಲ್ಲಿ ಇರುವಂತ ಎಲ್ಲ ಅಡಿಕೆಗಳು, ತೆಂಗು ಎಲ್ಲವೂ ಕೂಡ ಹಸಿರಾಗಿದ್ದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅದು ಗೊಬ್ಬರವನ್ನು ಇಟ್ಕೊಳ್ಳುವಂತ ಕೆಪಾಸಿಟಿ ಇರ್ತದೆ. ನಾನು ಆಗ ಒಂದು ತಿಟ್ಟಿಯ ತೋರಿಸಿದೆ ಇದಕ್ಕೆ ಬಾರ್ಡ್ರಿಗೆ. ಇಲ್ಲಿ ನೋಡಿ ಕಂಗು ಇದೆ ಅಲ್ಲ, ನಮ್ಗೆ ಇಲ್ಲಿ ತುಂಬಾ ವರ್ಷದಲ್ಲಿ ಎಲ್ಲರ ತೋಟದಲ್ಲಿ ಒಂದು 4 ಕಂಗು ಸತ್ತು ಹೋಗ್ತದೆ. ಅದನ್ನು ಓಪನ್ ಮಾಡಿದ್ರೆ ನೋಡಿ, ಈ ರೀತಿ ಬಾರ್ಡರ್ ಮಾಡ್ಲಿಕ್ಕೆ ಆಗ್ತದೆ. ಇದ್ರದ್ದು ಏನ್ ಲಾಭ ಅಂತ ಹೇಳಿದ್ರೆ, ಒಳಗೆ ಹಾಕಿದಂತ ಯಾವುದೇ ಗೊಬ್ಬರಗಳು ಹೊರಗಡೆ ಬರೋದಿಲ್ಲ, ಒಳಗೆ ನೀರು ಹೊರಗೆ ಬರೋದಿಲ್ಲ, ಆಗ ವೇಸ್ಟ್ ಆಗುದಿಲ್ಲ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ. ಇದು ಕೂಡ ಅದೇ ರೀತಿ, ಇದು ವೇಸ್ಟ್ ನಿಮಗೆ ಪ್ಲೈವುಡ್ ಇದೆಲ್ಲ ಸಿಗತ್ತಲ್ಲ, ಅದರಲ್ಲಿ ಸೆಟಪ್ ಅಲ್ಲಿ ಮಾಡಿರುವಂತದ್ದು. ಸ್ವಲ್ಪ ಈ ಕಡೆ ಬನ್ನಿ. ನಾನಾಗ ಸುಂದರಿ ವೈಟ್ ಅಂತ ಹೇಳಿದೆ ನೋಡಿ, ಇದು ವೈಟ್ ಸುಂದರಿ. ಇದು ಪಿಂಕ್ ಲೈಟ್, ಇದ್ರ ಪಿಂಕ್ ಡಾರ್ಕ್ ಇದೆ, ಅದನ್ನು ತೋರಿಸ್ತೇನೆ. ಪಿಂಕ್ ಲೈಟ್ ಇದು ಸುಂದರಿ ಅಂತ ಹೇಳಿ ನೋಡಿ. ಒಂದು 8-10 ವೆರೈಟಿ ಇದೆ. ಬೀಜಗಳ ಮಾತ್ರ ಸಿಗ್ತದೆ, ಆದ್ರೆ ವೆರೈಟಿ ಇದು ಅಷ್ಟೇ ಇರೋದು ನೋಡಿ. ಇಲ್ಲಿ ಸ್ವಲ್ಪ ದೂರದ ನೋಡಿ ಗೊತ್ತಾಗ, ಇದು ಬಾವಿ. ಈ ಬಾವಿಯ ಸೈಡ್ ಇದ್ದು ವೇಸ್ಟ್ ಆಗಬಾರ್ದು ಅಂತೇಳಿ ಈ ರೀತಿ ಒಂದು ನಾವು ಸೆಟಪ್ ಮಾಡಿದ್ದೇವೆ. ಇದಕ್ಕೆ ಮಾಡಿ ಇದೆಲ್ಲ ಕೂಡ ಫೆನ್ಸ್ನಾಗೆ ಮಾಡಿ, ಅದರಲ್ಲಿ ಬೇರೆ ಬೇರೆ ವೆರೈಟಿ ಬೀನ್ಸ್ಗಳು ನೋಡಿ. ಇದೊಂದು ವೆರೈಟಿ ಬೀನ್ಸ್, ಇದೊಂದು ವೆರೈಟಿ ಬೀನ್ಸ್, ಇದೊಂದು ವೆರೈಟಿ. ಇದು ನೋಡಿ, ಇಲ್ಲಿ ಆಗಿದೆ ನೋಡಿ, ಸಣ್ಣ ಸಣ್ಣ ಇದಾಗಿರೋದು. ಇದೆಲ್ಲ ಅವರೇ ಬೇರೆ ಬೇರೆ ವೆರೈಟಿ ಅವರೆಗಳು ಇದೆಲ್ಲ ಕೂಡ. ಅದನ್ನು ಹಾಕಿರುವಂತ ನೆಲದಲ್ಲಿ ಅಲ್ಲ ನೋಡಿ, ಇದು ಗ್ರೋ ಬ್ಯಾಗ್ ಅಲ್ಲಿ. ಇಲ್ಲಿ ನೋಡಿ, ಇದೊಂದು ವೆರೈಟಿ ಗ್ರೋ ಬ್ಯಾಗ್ ಇದೆ, ಇಲ್ಲೊಂದು ವೆರೈಟಿ ಗ್ರೋ ಬ್ಯಾಗ್ ಇದೆ. ಅದರಲ್ಲಿ ಪುನಃ ಅದೇ ಗ್ರೋ ಬ್ಯಾಗ್ ಅಲ್ಲಿ ನೋಡಿ ಟೊಮೆಟೊ ಹಾಕಿದ್ದೇವೆ. ಅದು ಇದಕ್ಕೆ ಚೆರಿ ಟೊಮೆಟೊ ಅಂತ ಹೇಳಿ ಸಣ್ಣದಾಗಿ ನಾಟಿ ವೆರೈಟಿ ಎಲ್ಲ ಆಗೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇಷ್ಟು ಇದಕ್ಕಿಂತ ದೊಡ್ಡದಾಗಲ್ಲ, ಚೆರಿ ಸಣ್ಣದಾಗಿ ಒಂದು ಗೋಲಿ ಅಷ್ಟಾಗತ್ತೆ ಅಷ್ಟೇ ನೋಡಿ. ಇದು ಕಲರ್ ನೋಡಿ ಹೇಗಿದೆ, ಇದು ಗಿಡನೇ ಪರ್ಪಲ್ ಇದೆ. ಇದರ ಮೆಣಸು ಕೂಡ ಪರ್ಪಲ್ ಕಲರ್ ಬರುತ್ತೆ. ಪರ್ಪಲ್ ಉದ್ದ ಮೆಣಸು, ಇದು ಪರ್ಪಲ್ ಸಣ್ಣದ ಮೆಣಸು. ಮುಂದಕ್ಕೆ ನಿಮ್ಗೆ ಬಂದ ಸಿಗ್ಬೋದು. ಬದನೆಗಳಲ್ಲಿ ಸುಮಾರು ಒಂದು 8-10 ವೆರೈಟಿ ಇದೆ. ಇದಕ್ಕೆ ಮುಸುಕಿನ ಬದನೆ ಅಂತ ಹೇಳುದು. ಏನಿದಕ್ಕೆ ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಇದ್ರದ್ದು ಸಣ್ಣದು ನೋಡಿ, ನಾರ್ಮಲ್ ಆಗಿ ಇದ್ರ ಸೈಡ್ ಅಲ್ಲಿ ನೋಡಿ, ಇದು ಸಣ್ಣದು ಇರ್ತದೆ, ಕಾಯಿ ಬಿಡ್ತಾ ಇದೆ ನೋಡಿ, ಹೊಸ್ತು ಹೂವು ಎಲ್ಲ ಇದೆ. ಇದು ತುಂಬಾ ದೊಡ್ಡದು ನೋಡಿ. ಇದು ಚಿಗುರು ಬಂದಿರೋದು ನೋಡಿ. ಇದರಲ್ಲಿ ಇದು ಮುಸುಕಿನ ಬದನೆ ಅಂತ ಹೇಳಿ, ತುಂಬಾ ಚೆನ್ನಾಗತ್ತೆ ಟೇಸ್ಟ್. ಮತ್ತೆ ಭಾರಿ ರೇರ್ ಆಗಿರುವಂತ ಒಂದು ವೆರೈಟಿ ಅದು. ಸಾಮಾನ್ಯವಾಗಿ ಬೆಳೆಯುವುದಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ನಾವು ನೋಡಿ ಇದೊಂದು ವೆರೈಟಿ ಇದು ನೋಡಿ. ಎಷ್ಟು ಹಬ್ಬಿದೆ ನೋಡಿ. ಹೌದು, ಅವರೇ ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಈ ಸೈಡ್ ಅಲ್ಲಿ ಅವರೇ. ಒಂದೊಂದು ವೆರೈಟಿ ಎಲ್ಲ ಆಗತ್ತೆ ನೋಡಿ. ಇದು ಜಪಾನ್ ಮೆಣಸು ಅಂತ ಹೇಳಿ, ಇದು ಸ್ಟ್ರೈಟ್ ಇದೆ ನೋಡಿ, ಎಲ್ಲ ಮೇಲಕ್ಕೆ ನೋಡ್ತಾ ಇದೆ. ಕರೆಕ್ಟಾ? ಇದೆಲ್ಲ ಕೆಳಗಡೆ ಆಗುತ್ತೆ. ಅಂದ್ರೆ ನೋಡ್ಲಿಕ್ಕೆ ಹೋದ್ರೆ ಇದು ಜೀರಿಗೆ ಮೆಣಸಿನ ಕೆಟಗರಿಯಿಂದ ಅನ್ಕೋಬಹುದು ನೋಡಿ. ಇದೊಂದು ಜೀರಿಗೆ ಮೆಣಸು ನೋಡಿ, ಇದು ಮೇಲಕ್ಕೆ ನೋಡ್ತಾ ಇದೆ. ಇದು ಗ್ರೋ ಬ್ಯಾಗ್ ಅಲ್ಲಿ ಮಾಡ್ತಿರುವಂತದ್ದು ನೋಡಿ. ಸರ್ ಮೇಲೆ ಒಂದ್ಸಲ ತೋರಿಸಿ ಹೇಗಿದೆ ನೋಡಿ ತೆಂಗು. ಅದಕ್ಕೆ ನಾವು ಆಲ್ರೆಡಿ ಬೇಸಿಗೆ ನೀರು ಹಾಕ್ಲೇಬೇಕು, ಹೌದಲ್ವಾ? ಅದರ ಮಧ್ಯದಲ್ಲಿ ಅದಕ್ಕೆ ನೀರು ಹೋಗದ್ರೊಟ್ಟಿಗೆ ಒಂದು ಸ್ವಲ್ಪ ಕೃಷಿಯನ್ನು ಮಾಡುವ ಅಂತ ಹೇಳಿ ನೋಡಿ. ಇದೊಂದು ಹರಿವೆ, ಇದು ಗಿಣಿಕೆ ಸೊಪ್ಪು ಅಂತ ನಮ್ಮ ಕೊಡಗಿನ ಭಾಗದಲ್ಲಿ ಹೆಚ್ಚು. ನಿಮ್ಮ ಮನೆಯಲ್ಲಿ ಇರ್ಬೋದು. ಇದು ಸಣ್ಣದಾಗಿ ಪಲ್ಯ ಎಲ್ಲ ಮಾಡ್ತಾರೆ. ತುಂಬಾ ಆಯುರ್ವೇದಿಕ್ ಸೊಪ್ಪು, ನ್ಯಾಚುರಲ್ ಆಗಿ ಬೆಳೀತದೆ.
ಈ ಕಾಯಿಗಳಿದಲ್ಲ ಸಣ್ಣ ಸಣ್ಣ ಮುತ್ತಿನ ಹಾಗೆ, ಇದು ಹಣ್ಣಾದಾಗ ಇದು ತಿನ್ಲಿಕ್ಕಾಗತ್ತೆ, ತುಂಬ ಸಿಹಿ ಆಗತ್ತೆ. ಅದರ ಜೊತೆಗೆ ನೋಡಿ ಇದು ನೆಲ ಬಸಳೆ ಅಂತೇಳಿ ಹೌದು. ಗಿಡ ಟೈಪಲ್ಲಿ ಆಗೋದು ಇದು. ಇದು ಚೆನ್ನಾಗಿರುತ್ತೆ ಪಲ್ಯಕ್ಕೆ ಎಲ್ಲ. ಇದಕ್ಕೆ ಏನು ನಿಮಗೆ ಇದೆಲ್ಲ ಬೇಕು ಅಂತ ಇಲ್ಲ, ಅದರಷ್ಟಿಗೆ ಬೆಳಿ. ಅದರಷ್ಟೇ ಬೆಳೀತದೆ. ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಎರಡರಿಂದ ಅಂದ್ರೆ ಒಂದು ಉಪಯೋಗದಿಂದ ಇನ್ನೊಂದು ಉಪಯೋಗ ಮಾಡ್ತಿರೋದು. ಈಗ ನೋಡಿ ಅದಕ್ಕೂ ನೀರು ಹಾಕ್ತೇವೆ, ಅಲ್ಲಿ ಏನು ಹಾಕಿಲ್ಲ ಕರೆಕ್ಟಾ. ಇಲ್ಲಿ ನೀರು ಹಾಕ್ತೇವೆ, ಇದೆಲ್ಲ ಹಾಕಿದ್ದೇವೆ. ಆ ನೀರಿನ ಇದಕ್ಕೆ ತೆಂಗಿನ ಮರಕ್ಕೆ ಬೀಳುವ ನೀರಿನ ಜೊತೆಗೆ ಇದರಲ್ಲಿ ಬೇರೆ ಬೇರೆ ತರಕಾರಿಗಳು ನೋಡಿ. ಇಲ್ಲಿ ಇದೊಂದು ಗೆಣಸು ನೋಡಿ, ಇದು ಗೆಣಸು ಗೊತ್ತುಂಟು. ಇದು ಆಳ್ವಾಸ್ ಹತ್ರ ಎಲ್ಲ ಹಾಕಿರ್ತಾರೆ ನೋಡಿ, STM ಕಾಲೇಜ್ ಎದುರುಗಡೆ ಎಲ್ಲ ಗ್ರೌಂಡ್ ಅಲ್ಲಿ ಹಾಕಿರ್ತಾರೆ. ಇದನ್ನು ಕ್ರೋಟನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ. ಇಲ್ಲ, ಇದೊಂದು ವೆರೈಟಿ ಗೆಣಸು, ಸೂಪರ್ ಆಗುತ್ತೆ. ವೈಟ್ ಗೆಣಸು ನೋಡಿ, ಅದೊಂದು ವೆರೈಟಿ ಗೆಣಸು. ಬೇರೆ ಬೇರೆ ಗೆಣಸುಗಳಲ್ಲೂ ಕೂಡ ಒಂದು 5-6 ವೆರೈಟಿ ಗೆಣಸುಗಳು ಇಟ್ಟಿದ್ದೇವೆ ನಾವು. ಹಾಗಾಗಿ ಸಾವಯವ ಕೃಷಿ ಅಂತ ಹೇಳಿದ್ರೆ ಕೇವಲ 4 ತರಕಾರಿ ಬೆಳೆಯುವಂಥದ್ದು ಮಾತ್ರ ಅಲ್ಲ, ಒಂದು ಒಟ್ಟು ಪ್ರಕೃತಿ ಪೂರಕ ಆಗುವಂಥ. ಇದರ ಮೇಲೆ ತೋರಿಸ್ತಾರೆ ಇದು ಮರ ನೋಡಿ, ಇದು ಮಾವಿನ ಮರ, ನೆಕ್ಕರೆ ಕೊಕ್ಕಿನ ಮರ. ಇವತ್ತು ನೆಕ್ಕರೆ ಕೊಕ್ಕು ಎಲ್ಲಿಯೂ ಕೂಡ ಸಿಗುದಿಲ್ಲ, ಯಾಕಂದ್ರೆ ಅದನ್ನು ಕಡ್ದು ಮುಗಿಸಿ ಆಯ್ತು. ಬಾಲ್ಯದಲ್ಲಿ ತಿಂದ ನೆನಪು ಮಾತ್ರ. ಇದಕ್ಕೆ ಕಲ್ಲೊಡೆದದೆಲ್ಲ ನಾವು ಕಲ್ತದ್ದು ನೆಕ್ಕರೆ ಮರಕ್ಕೆ ಕಲ್ಲೊಡೆದದ್ದು, ನಮ್ಮಲ್ಲಿ ಬೇರೆ ಯಾವ್ದಿರ್ಲಿಲ್ಲ. ನೋಡಿ ಇದು ಇಂದು ನೋಡಿ, ಈ ಮರ ಇಂದು. ಇದ್ರ ಕಾಳುಮೆಣಸು ಬಿಟ್ಟಿದ್ದೇವೆ ಮೇಲೆ ನೋಡಿ, ಇಂದು ನೋಡಿ, ಇದ್ರಲ್ಲಿ ಇಂದು ಕಾಯಿ ಆಗಿರುತ್ತದೆ. ಎಷ್ಟೋ ಹಕ್ಕಿಗಳಿಗೆ ಫುಡ್ಡು ಈ ಮಾವಿನ ಹಣ್ಣು, ಎಷ್ಟೋ ಹಕ್ಕಿಗಳಿಗೆ ಫುಡ್ಡು. ಮತ್ತು ಬೆಳಿಗ್ಗೆ ಸಂಜೆವರೆಗೆ 30% ಬಿಸಿಲನ್ನು ನಮ್ಗೆ ಅವಾಯ್ಡ್ ಮಾಡುತ್ತೆ. ಆ ಕಡೆಯಿಂದ ಬಿಸಿಲು, ಈ ಕಡೆ ಬಿಸಿಲು ಇದು ತಡೆದು ನಿಲ್ಲಿಸ್ತದೆ. ಆ ಕಾರಣಕ್ಕೋಸ್ಕರ ನಮಗೆ ಏನು ಲಾಭ ಆಗುತ್ತೆ ಅದನ್ನು ಮಾತ್ರ ಗಿಡ ನೆಡುವಂಥದ್ದಲ್ಲ ಸಾವಯವ ಕೃಷಿ ಅಂತ ಹೇಳಿದ್ರೆ. ಪ್ರಕೃತಿಗೆ ಏನು ಬೇಕು ಅದನ್ನು ನೆಡ್ತಿರುವಂಥ, ಅದರ ಬುಡದಲ್ಲಿ ಮಾಡಿರುವಂಥ ಕೃಷಿಗಳು ನೋಡಿ. ಇದು ನಮ್ಮಲ್ಲೆಲ್ಲ ಹುಣಸೆ ಹುಳಿ ಅನ್ನೋದು ಘಟ್ಟದ ಮೇಲಿಂದ ನಮಗೆ ಹೆಚ್ಚು ಬರುವಂಥದ್ದು. ಇಲ್ಲಿ ನಮಗೆ ತಿನ್ನುವಷ್ಟು ಇರಲಿಲ್ಲ ಯಾವತ್ತೂ ಕೂಡ. ಜಾರಿಗೆ ಹುಳಿ, ಈ ಬೇರೆ ಬೇರೆ ಈ ಕೆತ್ತೆ ಹುಳಿ, ಇಂಥದ್ದೆಲ್ಲ ನಮ್ಮ ಸೌತ್ ಕೇಂದ್ರ ಉಪಯೋಗ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಈ ಹುಳಿ ನಿಮ್ಗೆ ನೆನಪಿರ್ಬೋದು, ಇದನ್ನು ಉಪಯೋಗ ಮಾಡ್ತಿದ್ರು. ಇದಕ್ಕೆ ಗೋಂಗೂರು ಅಂತ ಹೇಳೋದು. ಆಂಧ್ರ ಪ್ರದೇಶದ ಕಡೆ ಭಾರಿ ಫೇಮಸ್ ಇದು. ಅಲ್ಲಿ ಅವರಿಗೆ ಬೇಕೇ ಬೇಕಿದ್ದು ಫುಡ್ಗೆ. ಇದರ ಎಲೆಯನ್ನು ಸಾಂಬಾರಿಗೆ ಆಗುತ್ತೆ, ಹೂವು ಸಾಂಬಾರಿಗೆ ಆಗುತ್ತೆ, ಕಾಯಿನೂ ಸಾಂಬಾರಿಗೆ ಆಗುತ್ತೆ. ಇದಕ್ಕೆ ಬಾಂಬೆ ಹುಳಿ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ. ಇದು ನಮ್ಮ ಹತ್ರ ಇದನ್ನು ಅಳಿದುಳಿದ ವಸ್ತುಗಳನ್ನು ಉಳಿಸುವಂಥ ಕೆಲಸಗಳು ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಅದರ ಮಧ್ಯದಲ್ಲಿ ಆಗ ತೋರಿಸ್ತೇವೆ ನೋಡಿ ಟೊಮೆಟೊ. ಅದೇ ರೀತಿ ಟೊಮೆಟೊ ನೋಡಿ, ಬಳ್ಳೆ ರೀತಿಯಲ್ಲಿ ಆಗುತ್ತೆ ನೋಡಿ. ಏನು ಗೊಬ್ಬರಗಳು ಹಾಕುತ್ತೆ ನೋಡಿ, ಇಲ್ಲಿ ಆಗ್ಲಿಕ್ಕೆ ಶುರು ಆಗಿದೆ ನೋಡಿ, ಸಣ್ಣ ಸಣ್ಣದಾಗಿ. ಅದು ಒಂದು ಚೆರಿ ಟೊಮೆಟೊನೇ ಇದು. ಬೇರೆ ಬೇರೆ ಚೆರಿ ಟೊಮೆಟೊಗಳು ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ಇದರ ಮಧ್ಯದಲ್ಲಿ ನೋಡಿ. ಇದೊಂದು ಆರಾರೋಟ್ ಅಂತ ಹೇಳಿ ನಿಮ್ಗೆ ನೆನಪಿರ್ಬೋದು, ಸಣ್ಣದಿರ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಕೊಡ್ತಾ ಇದ್ರು. ಹೌದು, ತುಂಬಾ ಒಳ್ಳೇದು ಇದು ಹೆಲ್ತ್ಗೆ. ಇದು ಆರಾರೋಟ್ ಅಂತ ಹೇಳಿ. ಇದು ಇದರ ಬಿಳಿ ಗೆಡ್ಡೆ ಬರ್ತದೆ ಇದರಲ್ಲಿ, ತುಂಬಾ ಚೆನ್ನಾಗಿರ್ತದೆ.